ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಒಂದು ಕಡೆ ಇಡಿ ಕೈಯಲ್ಲಿ ನಾಗೇಂದ್ರ ಅವರಿದ್ದಾರೆ. ಈಗ ಗ್ರಿಲ್ ಜೊತೆಗೆ ಮೆಡಿಕಲ್ ಟೆಸ್ಟ್ ಕೂಡ ನಡೆಸಲಾಗಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು. ಅದು ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ನಾಗೇಂದ್ರ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಡಿ ಕಚೇರಿಯಲ್ಲೇ ಬಿ ನಾಗೇಂದ್ರ ಅವರ ಆರೋಗ್ಯ ತಪಾಸಣೆ ಕೂಡ ಮಾಡಲಾಗಿದೆ. ರಾತ್ರಿ 8 ಗಂಟೆಗೆ ಬೋರಿಂಗ್ ಆಸ್ಪತ್ರೆ ವೈದ್ಯರಿಂದ ತಪಾಸಣೆ ಮಾಡಲಾಗಿತ್ತು. ಅಂದ್ರೆ ಪ್ರತಿ 24 ಗಂಟೆಗೊಮ್ಮೆ ತಪಾಸಣೆ ಮಾಡಿಸಲು ಇದೀಗ ಕೋರ್ಟ್ ಹೇಳಿದೆ. ಹೀಗಾಗಿ 24 ಗಂಟೆಗೊಮ್ಮೆ ತಪಾಸಣೆಯನ್ನ ಮಾಡಬೇಕಾಗುತ್ತೆ. ಸದ್ಯ ನಾಗೇಂದ್ರ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ವೈದ್ಯರು ಕೂಡ ತಿಳಿಸಿದ್ದಾರೆ. ಹೀಗಾಗಿ ಇಂದು ಸಹ ನಾಗೇಂದ್ರಗೆ ಇಡಿ ಕಚೇರಿಯಲ್ಲಿ ಸಾಕಷ್ಟು ಪ್ರಶ್ನೆ ಮಾಡಲಿದ್ದಾರೆ. ಅದು ದಾಖಲೆಗಳನ್ನ ಮುಂದಿಟ್ಕೊಂಡು ಈಗಾಗಲೇ ಸಾಕ್ಷಿ ಸಮೇತವನ್ನ ಇಟ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಎಲ್ಲೆಲ್ಲಿ ಏನೇನ್ ಮಾತುಕತೆ ನಡೀತು, ಯಾವ ರೀತಿ ಇವರು ಅಕ್ರಮವನ್ನ ಬೆಸಗಿದ್ದಾರೆ, ಎಲ್ಲದ್ರ ಬಗ್ಗೆನೂ ಕೂಡ ಇಡಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಇಡಿ ಕಸ್ಟಡಿಯಲ್ಲಿರುವ ಮಾಜಿ ಸಚಿವ ನಾಗೇಂದ್ರ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಷ್ಟೇ ಅಲ್ಲ, ನಾಗೇಂದ್ರ ಅವರ ಆಸ್ತಿ, ಹಣದ ಮೂಲವನ್ನು ಕೂಡ ಜಾಲಾಡ್ತಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಕಸ್ಟಡಿಯಲ್ಲೇ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಸಾಕಷ್ಟು ವಿಚಾರಣೆ ಮಾಡಲಾಗ್ತಾ ಇದೆ. ಸಾಕ್ಷಿಗಳ ಸಮೇತ ಇಟ್ಕೊಂಡು ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ಆಸ್ತಿ, ಹಣದ ಮೂಲವನ್ನ ಜಾಲಾಡ್ತಿದ್ದಾರೆ ಇಡಿ ಅಧಿಕಾರಿಗಳು. ಕುಟುಂಬಸ್ಥರ ಬ್ಯಾಂಕ್ ಖಾತೆಗಳ ವಿವರದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ನಾಗೇಂದ್ರ ಕುಟುಂಬದ 10ಕ್ಕೂ ಹೆಚ್ಚು ಬ್ಯಾಂಕ್ ಪಾಸ್ಬುಕ್ ಅನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. 2 ವರ್ಷಗಳಿಂದ ನಡೆದಿರೋ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಆದ್ರೆ ಹಗರಣ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಂತ ಇನ್ನು ನಾಗೇಂದ್ರ ಅವರು ಹೇಳ್ತಿದ್ದಾರೆ. ಸದ್ಯ ಇಡಿಯಿಂದ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಸಾಕ್ಷಿಗಳ ಸಮೇತ ಅದರ ಜೊತೆಗೆ ಆದಾಯದ ಮೂಲವನ್ನ ಪತ್ತೆ ಹಚ್ಚಿದ್ದಾರೆ ಇಡಿ ಅಧಿಕಾರಿಗಳು. ಆದ್ರೆ ಬಿ ನಾಗೇಂದ್ರ ಅವರು ಮಾತ್ರ ವಿಚಾರಣೆ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ ಹೊರತು ಅವ್ರು ಕೇಳಿರೋ ಪ್ರಶ್ನೆಗೆ ಯಾವುದೇ ರೀತಿಯಾದಂತ ಉತ್ತರವನ್ನ ಕೊಡ್ತಾ ಇಲ್ಲ. ಬಿ ನಾಗೇಂದ್ರ ಮಾತ್ರವಲ್ಲ, ದದ್ದಲ್ ಆದಾಯದ ಬಗ್ಗೆನೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಈಗ ದದ್ದಲ್ಗಾಗಿ ಅಲ್ಲದೆ ಆದಾಯದ ಮೂಲಕ್ಕಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಸದ್ಯ ರಾಯಚೂರು, ಬೆಂಗಳೂರಲ್ಲಿ ದದ್ದಲ್ಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಆದಾಯದ ಮೂಲದ ಬಗ್ಗೆನೂ ಕೂಡ ಹುಡುಕಾಟ ನಡೆಸುತ್ತಿದ್ದಾರೆ. ಬೆಂಗಳೂರಲ್ಲಿ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ಶಾಸಕರ ಪುತ್ರ ತ್ರಿಶೂಲ್ ಹೆಸರಲ್ಲಿ ಜಮೀನನ್ನ ಏನ್ ಖರೀದಿ ಮಾಡಿದ್ದಾರೆ, ಆ ಆರೋಪ ಕೂಡ ಅವರ ಮೇಲೆ ಇದೆ. ದದ್ದಲ್ ಪುತ್ರ ಮಾತ್ರವಲ್ಲದೆ ಸಂಬಂಧಿ ಕಾರ್ತಿಕ್ ಹೆಸರಲ್ಲಿ ಮತ್ತು ಶಾಸಕನ ಆಪ್ತ ಆಂಜನೇಯ ಹೆಸರಲ್ಲಿ ಆಸ್ತಿ ಖರೀದಿ ಏನ್ ಮಾಡಿದ್ದಾರೆ, ಆ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಸಬ್ ರಿಜಿಸ್ಟರ್ಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇಡಿ ತಂಡ. ಆದಾಯದ ಮೂಲವನ್ನು ಕೂಡ ಪತ್ತೆ ಹಚ್ಚುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಯಾಕಂದ್ರೆ ಸಾಕಷ್ಟು ಅವರ ಆಪ್ತರ ಹೆಸರಲ್ಲಿ, ಪರಿಚಯಸ್ಥ ಹೆಸರಲ್ಲಿ ಆಸ್ತಿಯನ್ನ ದದ್ದಲ್ ಅವರು ಖರೀದಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಆದಾಯದ ಮೂಲವನ್ನ ಇಡಿ ಅಧಿಕಾರಿಗಳು ಕಲೆ ಹಾಕುತ್ತಿದ್ದಾರೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್. ಎಸ್ ಅಭಿಷೇಕ್, ಈಗ ಇಡಿ ಅಧಿಕಾರಿಗಳು ಒಂದು ಕಡೆ ನಾಗೇಂದ್ರ ಅವರನ್ನ ಸಾಕಷ್ಟು ವಿಚಾರಣೆಗೊಳಪಡಿಸಿದ್ದಾರೆ. ಸಾಕ್ಷಿಗಳನ್ನ ಸಮೇತ ಮುಂದಿಟ್ಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಎಲ್ಲಿವರೆಗೂ ಬಂದಿದೆ ವಿಚಾರಣೆ? ಅಪ್ಡೇಟ್ಸ್ ಏನ್ ಸಿಕ್ಕಿದೆ? ಎಸ್ ಟಿವಿ ಈಗಾಗಲೇ ಏನು ಅವರ 10 ಬ್ಯಾಂಕ್ ಅಕೌಂಟ್ ಏನಿದೆ, ಆ ಅಕೌಂಟ್ಗಳನ್ನು ಇಟ್ಟುಕೊಂಡು ಇದರಲ್ಲಿ ಆಗಿರುವಂತಹ ಹಣದ ಟ್ರಾನ್ಸಾಕ್ಷನ್ ಬಗ್ಗೆಯೂ ಕೂಡ ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಒಂದು ಆಸ್ತಿಯನ್ನು ಗಳಿಸಿದ್ದಾರೆ ಅನ್ನುವಂತಹದ್ದು ಕೂಡ ಅಲ್ಲಿ ಇದಾಗುತ್ತೆ. ಅಂದರೆ ಆ ಆದಾಯ ಏನಿದೆ, ಆ ಆದಾಯ ಇದೇ ರೀತಿಯಾಗಿ ಹಣ ವರ್ಗಾವಣೆ ಮಾಡಿರುವಂಥದ್ದು ಮತ್ತು ಈ ರೀತಿಯಾದಂತಹ ಒಂದು ಸ್ಕ್ಯಾಮ್ಗಳಿಂದ ಏನಾದರೂ ಆ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯನ್ನು ಇದು ಮಾಡ್ತಾ ಇರುವಂಥದ್ದು. ಆದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಅದನ್ನು ತೋರಿಸಿ ಇದರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಅದು ಯಾವುದಕ್ಕೂ ಕೂಡ ನಾಗೇಂದ್ರ ಅವರು ಉತ್ತರವನ್ನು ಕೊಡ್ತಾ ಇಲ್ಲ. ಅಂದರೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನೀವು ಯಾರನ್ನು ವಿಚಾರಣೆ ಮಾಡಿದಿರೋ ಅವರಿಗೆ ಗೊತ್ತಿರುತ್ತೆ, ನನಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಡೀಟೇಲ್ಸ್ ಇಲ್ಲ ಅಂತ ಹೇಳಿ ಒಂದು ಇಲ್ಲ ಅನ್ನುವಂತಹ ಒಂದು ಉತ್ತರಕ್ಕೆ ಕಟ್ಟುಬಿದ್ದಿರುವಂಥದ್ದು. ಹೀಗಾಗಿ ಅವರ ವಿಚಾರಣೆ ಸ್ವಲ್ಪ ಮಟ್ಟಿಗೆ ಇಡಿ ಅಧಿಕಾರಿಗಳಿಗೆ ಸಂಕಷ್ಟ ಆಗ್ತಾ ಇದೆ. ನಾವು ಸಲಹಿದ ಕೈಗಳು
ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಯಾವುದೇ ಒಂದು ಪ್ರಶ್ನೆಗಳಿಗೂ ಕೂಡ ಅವರು ಸಮರ್ಪಕವಾದಂತಹ ಒಂದು ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ. ಮತ್ತು ನಾನು ಈ ಒಂದು ಸ್ಕ್ಯಾಮ್ನಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಒಂದು ಉತ್ತರಕ್ಕೆ ಒಂದು ಸ್ಟಿಕಾನ ಆಗಿರುವಂಥದ್ದು. ಹೀಗಾಗಿ ಸದ್ಯ ಈಗ ಏನೊಂದು ದಾಖಲೆಗಳೇನಿದೆ, ಈಗಾಗಲೇ 10 ಅಕೌಂಟ್ನ ಏನಿದೆ, ಆ 10 ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಆಗಿರುವಂತಹ ಅಷ್ಟು ಅಮೌಂಟ್ಗಳ ಬಗ್ಗೆ ಇಡಿ ಅಧಿಕಾರಿಗಳು ಬೇರೆ ಕಡೆಯಿಂದ, ಅಂದರೆ ಇವರ ವಿಚಾರಣೆ ಅಲ್ಲದೆ ಬೇರೆ ಟೆಕ್ನಿಕಲ್ ಇದರಿಂದ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಸದ್ಯ ಈ ನಾಗೇಂದ್ರ ಅವರ ಒಂದು ಏನೊಂದು ಎನ್ಕ್ವೈರಿ ಏನಿದೆ ಸ್ವಲ್ಪ ಮಟ್ಟಿಗೆ ತಲೆನೋವು ತಂದಿದೆ ಅಂತಾನೆ ಹೇಳ್ಬೋದು ಇಡಿ ಅಧಿಕಾರಿಗಳಿಗೆ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.